ನಿಷೇಧಿಸಿದ್ದು ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಭಾನುವಾರ ಜಮ್ಮು ಕಾಶ್ಮೀರದ ರಿಯಾಸಿ ಎಂಬಲ್ಲಿ ಬಸ್ನಲ್ಲಿ ಉಗ್ರರು ಗುಂಡಿನ ದಾಳಿ ನಡೆಸಿದ್ದು, ಆ ಬಸ್ ಕಂದಕಕ್ಕೆ ಉರುಳಿ ಬಿದ್ದು ಬಸ್ನಲ್ಲಿದ್ದ 10 ಜನ ಮೃತಪಟ್ಟಿದ್ರು. ಈ ಅವಘಡಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಂ ಆಲ್ ಐಸ್ ಆನ್ ರಿಯಾಸಿ ಹೆಸರಿನ ಹ್ಯಾಶ್ಟ್ಯಾಗ್ನಲ್ಲಿ ಅಭಿಯಾನ ಆರಂಭವಾಗಿತ್ತು. ಈ ಅಭಿಯಾನವನ್ನು ನಿಷೇಧಿಸಲಾಗಿದೆ. ಈ ಹ್ಯಾಶ್ಟ್ಯಾಗ್ ಇನ್ನೂ ಕಾಣುವುದಿಲ್ಲ ಎಂದು ಇನ್ಸ್ಟಾಗ್ರಾಂ ಹೇಳಿಕೊಂಡಿದೆ. ಈ ಕ್ರಮವನ್ನು ಭಾರತೀಯ ಹಿಂದೂ ಸಂಘಟನೆಗಳು ಮತ್ತು ಇಸ್ರೇಲ್ ಮೂಲದ ಯಹೂದಿ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಕೆಲ ದಿನಗಳ ಹಿಂದೆ ಪ್ಯಾಲೆಸ್ಟೈನ್ ಉಗ್ರರು ಅಡಗಿದ್ದ ರಾಗಾದಲ್ಲಿರುವ ಅಡಗು ತಾಣಗಳ ಮೇಲೆ ಇಸ್ರೇಲ್ ಯೋಧರು ದಾಳಿ ನಡೆಸಿದ್ರು. ಈ ದಾಳಿಯನ್ನು ಖಂಡಿಸಿ ವಿಶ್ವದಾದ್ಯಂತ ಆಲ್ ಐಸ್ ಆನ್ ರಫಾ ಎಂಬ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಅಭಿಯಾನವನ್ನು ನಡೆಸಿತ್ತು. ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂ ಹಿಂದೂಪರ ಅಭಿಯಾನವನ್ನು ನಿಷೇಧಿಸಿದ್ದು, ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಭಾನುವಾರ ಜಮ್ಮು ಕಾಶ್ಮೀರದ ರಿಯಾಸಿ ಎಂಬಲ್ಲಿ ಬಸ್ನಲ್ಲಿ ಉಗ್ರರು ಗುಂಡಿನ ದಾಳಿ ನಡೆಸಿದ್ದು, ಆ ಬಸ್ ಕಂದಕಕ್ಕೆ ಉರುಳಿ ಬಿದ್ದು ಬಸ್ನಲ್ಲಿದ್ದ 10 ಜನ ಮೃತಪಟ್ಟಿದ್ರು. ಈ ಅವಘಡಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಂ ಆಲ್ ಐಸ್ ಆನ್ ರಿಯಾಸಿ ಹೆಸರಿನ ಹ್ಯಾಶ್ಟ್ಯಾಗ್ನಲ್ಲಿ ಅಭಿಯಾನ ಆರಂಭವಾಗಿತ್ತು. ಈ ಅಭಿಯಾನವನ್ನು ನಿಷೇಧಿಸಲಾಗಿದೆ. ಈ ಹ್ಯಾಶ್ಟ್ಯಾಗ್ ಇನ್ನೂ ಕಾಣುವುದಿಲ್ಲ ಎಂದು ಇನ್ಸ್ಟಾಗ್ರಾಂ ಹೇಳಿಕೊಂಡಿದೆ. ಈ ಕ್ರಮವನ್ನು ಭಾರತೀಯ ಹಿಂದೂ ಸಂಘಟನೆಗಳು ಮತ್ತು ಇಸ್ರೇಲ್ ಮೂಲದ ಯಹೂದಿ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಕೆಲ ದಿನಗಳ ಹಿಂದೆ ಪ್ಯಾಲೆಸ್ಟೈನ್ ಉಗ್ರರು ಅಡಗಿದ್ದ ರಾಗಾದಲ್ಲಿರುವ ಅಡಗು ತಾಣಗಳ ಮೇಲೆ ಇಸ್ರೇಲ್ ಯೋಧರು ದಾಳಿ ನಡೆಸಿದ್ರು. ಈ ದಾಳಿಯನ್ನು ಖಂಡಿಸಿ ವಿಶ್ವದಾದ್ಯಂತ ಆಲ್ ಐಸ್ ಆನ್ ರಫಾ ಎಂಬ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಅಭಿಯಾನವನ್ನು ನಡೆಸಿತ್ತು. ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂ ಹಿಂದೂಪರ ಅಭಿಯಾನವನ್ನು ನಿಷೇಧಿಸಿದ್ದು, ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಭಾನುವಾರ ಜಮ್ಮು ಕಾಶ್ಮೀರದ ರಿಯಾಸಿ ಎಂಬಲ್ಲಿ ಬಸ್ನಲ್ಲಿ ಉಗ್ರರು ಗುಂಡಿನ ದಾಳಿ ನಡೆಸಿದ್ದು, ಆ ಬಸ್ ಕಂದಕಕ್ಕೆ ಉರುಳಿ ಬಿದ್ದು ಬಸ್ನಲ್ಲಿದ್ದ 10 ಜನ ಮೃತಪಟ್ಟಿದ್ರು. ಈ ಅವಘಡಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಂ ಆಲ್ ಐಸ್ ಆನ್ ರಿಯಾಸಿ ಹೆಸರಿನ ಹ್ಯಾಶ್ಟ್ಯಾಗ್ನಲ್ಲಿ ಅಭಿಯಾನ ಆರಂಭವಾಗಿತ್ತು. ಈ ಅಭಿಯಾನವನ್ನು ನಿಷೇಧಿಸಲಾಗಿದೆ. ಈ ಹ್ಯಾಶ್ಟ್ಯಾಗ್ ಇನ್ನೂ ಕಾಣುವುದಿಲ್ಲ ಎಂದು ಇನ್ಸ್ಟಾಗ್ರಾಂ ಹೇಳಿಕೊಂಡಿದೆ. ಈ ಕ್ರಮವನ್ನು ಭಾರತೀಯ ಹಿಂದೂ ಸಂಘಟನೆಗಳು ಮತ್ತು ಇಸ್ರೇಲ್ ಮೂಲದ ಯಹೂದಿ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಕೆಲ ದಿನಗಳ ಹಿಂದೆ ಪ್ಯಾಲೆಸ್ಟೈನ್ ಉಗ್ರರು ಅಡಗಿದ್ದ ರಾಗಾದಲ್ಲಿರುವ ಅಡಗು ತಾಣಗಳ ಮೇಲೆ ಇಸ್ರೇಲ್ ಯೋಧರು ದಾಳಿ ನಡೆಸಿದ್ರು. ಈ ದಾಳಿಯನ್ನು ಖಂಡಿಸಿ ವಿಶ್ವದಾದ್ಯಂತ ಆಲ್ ಐಸ್ ಆನ್ ರಫಾ ಎಂಬ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಅಭಿಯಾನವನ್ನು ನಡೆಸಿತ್ತು. ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂ ಹಿಂದೂಪರ ಅಭಿಯಾನವನ್ನು ನಿಷೇಧಿಸಿದ್ದು, ಇದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಭಾನುವಾರ ಜಮ್ಮು ಕಾಶ್ಮೀರದ ರಿಯಾಸಿ ಎಂಬಲ್ಲಿ ಬಸ್ನಲ್ಲಿ ಉಗ್ರರು ಗುಂಡಿನ ದಾಳಿ ನಡೆಸಿದ್ದು, ಆ ಬಸ್ ಕಂದಕಕ್ಕೆ ಉರುಳಿ ಬಿದ್ದು ಬಸ್ನಲ್ಲಿದ್ದ 10 ಜನ ಮೃತಪಟ್ಟಿದ್ರು. ಈ ಅವಘಡಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಂ ಆಲ್ ಐಸ್ ಆನ್ ರಿಯಾಸಿ ಹೆಸರಿನ ಹ್ಯಾಶ್ಟ್ಯಾಗ್ನಲ್ಲಿ ಅಭಿಯಾನ ಆರಂಭವಾಗಿತ್ತು. ಈ ಅಭಿಯಾನವನ್ನು ನಿಷೇಧಿಸಲಾಗಿದೆ. ಈ ಹ್ಯಾಶ್ಟ್ಯಾಗ್ ಇನ್ನೂ ಕಾಣುವುದಿಲ್ಲ ಎಂದು ಇನ್ಸ್ಟಾಗ್ರಾಂ ಹೇಳಿಕೊಂಡಿದೆ. ಈ ಕ್ರಮವನ್ನು ಭಾರತೀಯ ಹಿಂದೂ ಸಂಘಟನೆಗಳು ಮತ್ತು ಇಸ್ರೇಲ್ ಮೂಲದ ಯಹೂದಿ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಕೆಲ ದಿನಗಳ ಹಿಂದೆ ಪ್ಯಾಲೆಸ್ಟೈನ್ ಉಗ್ರರು ಅಡಗಿದ್ದ ರಾಗಾದಲ್ಲಿರುವ ಅಡಗು ತಾಣಗಳ ಮೇಲೆ ಇಸ್ರೇಲ್ ಯೋಧರು ದಾಳಿ ನಡೆಸಿದ್ರು. ಈ ದಾಳಿಯನ್ನು ಖಂಡಿಸಿ ವಿಶ್ವದಾದ್ಯಂತ ಆಲ್ ಐಸ್ ಆನ್ ರಫಾ ಎಂಬ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಅಭಿಯಾನವನ್ನು ನಡೆಸಿತ್ತು.